ಎಲ್ಲಾರ್ಗಿ ನಮಸ್ಕಾರ ರೀ. ಹೆಂಗದಿರಿ? ಎಲ್ಲ ಆರಾಮದಿರಿ ಅಂತ ಅನ್ಕೋತೀನಿ ನೋಡ್ರಿ. ನಾವು ಎಲ್ಲ ಆರಾಮದೀವಿ. ಯಾರೆಲ್ಲ ನಮ್ಮ ವಿಡಿಯೋಸ್ ತಾಗಿ ನೋಡಾಕತ್ತೀರಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ. ಮತ್ತೆ ಹಂಗೆ ಈಗಾಗಲೇ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಲೈಕ್ ಕಮೆಂಟ್ ಶೇರ್ ಮಾಡಿ ಸಪೋರ್ಟ್ ಮಾಡಾಕತ್ತೀರಲ್ಲ ಅವ್ರಿಗೆಲ್ಲ ಭಾಳ ಥ್ಯಾಂಕ್ಸ್ ಹೇಳ್ತೀನಿ ರೀ. ಖುಷಿ ಆಗ್ತೈತಿ. ಹಿಂಗೆ ಯಾವಾಗಲೂ ನಿಮ್ಮ ಸಪೋರ್ಟ್ ನಮ್ಮ ಜೊತೆ ಇರಲಿ ಅಂತ ಕೇಳ್ಕೊತೀನಿ ರೀ. ಮತ್ತೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ನೀವು ಒಟ್ಟೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಲ್ಲ, ಸಪೋರ್ಟ್ ಮಾಡ್ತಿರಲ್ಲ. ಮತ್ತೆ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ಹೆಂಗೆ ಅನಿಸ್ತೈತೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಚೆನ್ನಗೌಡ ಕುಂಬರ ಮಾಡಿದ ಕೊಡನವ್ವ, ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ, ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ, 639 9 ಚಿತ್ರದ ಕೊಡನವ್ವ, 639 9 ಚಿತ್ರದ ಕೊಡನವ್ವ, ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ, ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ, ಬಾಳಿಯ ಬನದಾಗ ನ ಹಿಂಗ ಬಾಗಿ ಬರಲವ್ವ, ಬಾಳಿಯ ಬನದಾಗ ನ ಹಿಂಗ ಬಾಗಿ ಬರಲವ್ವ, ಬಾಳಿಯ ಗೊನೆ ಬಾಗಿ ನನ್ನ ಬೆನ್ನು ತಾಕಿತ್ತ, ಬಾಳಿಯ ಗೊನೆ ಬಾಗಿ ನನ್ನ ಬೆನ್ನು ತಾಕಿತ್ತ, ಚೆನ್ನಪ್ಪ ಚೆನ್ನಗೌಡ ಕುಂಬರ ಮಾಡಿದ ಕೊಡನವ್ವ, ಚೆನ್ನಪ್ಪ ಚೆನ್ನಗೌಡ ಕುಂಬರ ಮಾಡಿದ ಕೊಡನವ್ವ, ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ, ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ, ನಿಂಬಿಯ ಬನದಾಗ ನ ಹಿಂಗ ನಂಬಿ ಬರಲವ್ವ, ನಿಂಬಿಯ ಬನದಾಗ ನ ಹಿಂಗ ನಂಬಿ ಬರಲವ್ವ, ಮುಳ್ಳು ತಾಕಿತ್ತ ತಂಗಿ ಸೆರಗು ಹರಡಿತ್ತ, ಮುಳ್ಳು ತಾಕಿತ್ತ ತಂಗಿ ಸೆರಗು ಹರಡಿತ್ತ, ಚೆನ್ನಪ್ಪ ಚೆನ್ನಗೌಡ ಕುಂಬರ ಮಾಡಿದ ಕೊಡನವ್ವ, ಚೆನ್ನಪ್ಪ ಚೆನ್ನಗೌಡ ಕುಂಬರ ಮಾಡಿದ ಕೊಡನವ್ವ, ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ, ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ, ಅವ್ವವ್ವ ಇವರ್ಯಾರ ಮಂಚದ ಮ್ಯಾಲ ಮನಿಗ್ಯಾರ, ಅವ್ವವ್ವ ಇವರ್ಯಾರ ಮಂಚದ ಮ್ಯಾಲ ಮನಿಗ್ಯಾರ, ಗೊತ್ತಿಲ್ಲೇನವ್ವ ಇವರು ಶಿಶಿನಾಳ ಶರಿಪಜ್ಜ, ಗೊತ್ತಿಲ್ಲೇನವ್ವ ಇವರು ಶಿಶಿನಾಳ ಶರಿಪಜ್ಜ, ಚೆನ್ನಪ್ಪ ಚೆನ್ನಗೌಡ ಕುಂಬರ ಮಾಡಿದ ಕೊಡನವ್ವ, ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ, ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ. ನೀಲ ರೊಟ್ಟಿ ಮಾಡಕತ್ತೇನ? ಇಂತ ಆರಾಮಿಲ್ಲ ಅಂದಾಗ ತೆಗಿಯತ್ತಾಗ ನಾ ಮಾಡ್ತಿದ್ದಿಲ್ಲ. ಬರ್ರಿ. ಇಲ್ಲ ಇಲ್ಲ ವೈನಿ ಆರಾಮಾಗೈತಿ. ಇವತ್ತು ನೋಡ್ರಿ ಇಲ್ಲಿ ನೀನೋಟ ಯಾಕ ಜೋರಿತ್ತು, ಒಂದ ದಿನದಾಗ ಕಡಿಮೆ ಆಗ್ಬಿಟ್ಟೈತಿ ನೋಡ್ರಿ. ಚೊಕ್ಕ ಆರಾಮಾಗಿನಿ, ಏನು ತ್ರಾಸಿಲ್ಲ. ಅದಕ್ಕೆ 4 ರೊಟ್ಟಿ ಮಾಡಿದ್ರ ಅಂತ ಹೇಳಿ ಮಾಡಾಕತ್ತಿದ್ನಿ. ಬರ್ರಿ ಕುಂದ್ರಿ. ಆರಾಮಾಗೈತೆ ಅಂದ್ರು ನೆಗಡಿದ ಒಟ್ಟು ಇರುದಾದ ಜಳ. ನೀ ಯಾಕ ಒಲಿ ಜಳ ಕುಂತಿ ಏನ? ಬಾ ತೆಗೆದ್ ಬಾ. 4 ಮಾಡಿ ಏನ 4 ನಾ ಮಾಡಿ ತೆಗಿತೀನಿ ಬಾ. ಈ ತೆಗೆದ್ ಬಾ. ಇಲ್ಲ ಇಲ್ಲ ಬೇಡ ಮಾಡಿನ್ ತಗೋರಿ ನಾನು. ಇನ್ನೊಂದು 4 ಅದಾವ, 4 ಮಾಡಿ ತೆಗಿತೀನಿ. ಮತ್ತೆ ನೀವ್ ಯಾಕೆ ಬಂದು ಒಲಿ ಮುಂದೆ ಕುಂದಿರ್ತೀರಿ? ಬೇಡ ಕುಂದ್ರಿ. ನಾ ನೋಡಿಲ್ಲ ನಿನ್ನೆ ಮಾತಾಡಕ್ ಬರುವಂತಾಗಿತ್ತು, ಇವತ್ತು ಚೊಕ್ಕ ಆರಾಮಾಗೈತಿ. ಇಲ್ಲ ನಿಂಗೆ ಗೊತ್ತಾಗುಲ್ಲ. ಎದ್ದು ಬಾಯ್ತಾಗ ನೆಗಡಿ ಬಂದು ಹೋಗೈತಂದ್ರೆ ಒಳಗೆ ಕಾವಿರ್ತಾವ. ಒಲಿ ಜಳ ಕೂತ್ರ ತೀರ ಜ್ವರಾಗಿರ ಬಂದ್ಗಿಂದಾವ. ಬಾಯ್ತಾಗ 4 ನಾ ಮಾಡಿ ತೆಗಿತೀನಿ ಬಾ. ಏನಾಯ್ತು? ಇಲ್ಲ ನಾ ಮಾಡ್ತೀನಿ ತಗೋರಿ. ಗುಳಿಗೆ ತಗೊಳ್ಳೋಣ ಎಲ್ಲ ಒಮ್ಮಕ್ಕ ಚೊಕ್ಕ ಆರಾಮಾಗ್ಬಿಟ್ಟಿನ. ಅಲ್ಲಿ ಮಾಡುದು ಇಲ್ಲಿ ಮಾಡುದನ? ಬೇಡ ನಾ ಮಾಡ್ತೀನಿ, ಕುಂದ್ರಿ ನೀವು. ತೆಗಿಯತ್ತಾಗ ಹೇಳಿದ್ದ ಹೇಳುದ. ಬಾ ನಾನು ಬಂದ್ ಬಿಡ್ಬೇಕು. ಸರಿ ಎದ್ದು ಬಾಯ್ತಾಗ ನಾ ಮಾಡ್ತೀನಿ. ಸರಿ ಎದ್ದು ಹೇಳ. ನಾ ಮಾಡ್ತೀನಂದ್ರೂ ಕೇಳುದಿಲ್ಲಪ್ಪ ನೀವು. ಏನಾಕಿತ್ತು ಇರುವಂತ ಏನಾತಂದ 4 ರೊಟ್ಟಿ ಬಡಿದ್ರ ಹಿಟ್ಟೊಂದ ಗಾಮಕತ್ತಿಲ್ಲ ನೋಡ್ರಿ. ನಿಮ್ಗೆ ಒಬ್ರು ನಾದಿದ ಒಬ್ರಿಗೆ ಗಾಮ ಆಗುದಿಲ್ಲ. ಒಟ್ಟು ಮೆತ್ತಗ ಆದಂಗೆ ಕಾಣ್ತೈತಿ. ಇಲ್ಲ ನೀ ಹಿಟ್ಟು ನಾದಿದ್ದ ಗಾಮ ಆಕೈತಿ. ನನಗೆ ಚಲೋ ನಾತಿ, ನನಗೆ ರೂಢಿ ಐತಿ. ನೀನು ಹಿಟ್ಟು ನಾದಿದ್ದು ಯಾಕೆ ಸರಿ ಮಾಡಿಲ್ಲ ನಾ ರೊಟ್ಟಿ? ಗಾಮ ಆಕೈತಿ ಕರೆ. ಇವತ್ತು ಯಾಕೋ ಒಟ್ಟು ಮೆತ್ತಗಾಗೈತಿ ನೋಡು. ಇರುವಂತಗೂ ಒಟ್ಟು ಹಿಟ್ಟು ಹೆಚ್ಚಿಗೆ ಹಾಕೊಂಡು ಬಡಿತನಂತ. ಇಲ್ಲ ಹಿಟ್ಟು ನಾದಿದಾಗ ಗಟ್ಟಿನ ಐತ್ರಿ ಅದ. ನಾನು ಹಿಟ್ಟು ನಾದಿತ್ತೆ ಒಟ್ಟು ನಾಷ್ಟಾದು ಹಾಕಿ ಕೊಡಾಕತ್ನಿ. ಅಷ್ಟೊತ್ತಿಗೆ ಮೆತ್ತಗಾಗ್ಬಿಟ್ಟೈತಿ ನೋಡ್ರಿ. ಇರುವಂತಗೂ ಒಟ್ಟು ಹಿಟ್ಟು ಹೆಚ್ಚಾಕಿ ಬಡಿತನಂತ. ನಾಷ್ಟ ಏನು ಮಾಡಿದ್ದಿ? ನಾಷ್ಟಕ್ಕ ಅವಲಕ್ಕಿ ಮಾಡಿದ್ನಿ. ಉಪ್ಪಿಟ್ಟು ಮಾಡ್ಬೇಕನ್ನ ನೀ ಪವಿತ್ರ ಉಪ್ಪಿಟ್ಟು ಬ್ಯಾಡೇ ಬೇಡ ಅಂತ ನಿಂತ್ಲ.
ಮತ್ತ ಅವಲಕ್ಕಿ ಇದ್ದು ಅವನ ತೋರಿಸಿ ಅವಲಕ್ಕಿ ಮಾಡಿದ್ನಿ. ಎಲ್ಲಾರು ತಿಂದ ತಮ್ಮ ಕೆಲ್ಸಕ್ಕೆ ಹೋದ್ರ. ಹೌದಾನು? ನಾನು ಅವಲಕ್ಕಿನ ಮಾಡಿದ್ನಿ ಇವತ್ತು. ನೀನ ನಾಷ್ಟ ನಿಂದು? ನನಗ ಅವಲಕ್ಕಿ ಯಾಕೆ ತಿನ್ನಂಗ ಆಗ್ಲಿಲ್ಲವ ಇವ, ಬಾಯಿಗೆ ಏನು ಸ್ವಾದ ಬರವಲ್ತ. ಅದಕ್ಕೆ ಬಿಸಿ ರೊಟ್ಟಿ ಮಾಡಿ ತಿಂದ್ರ ಆತಡಿ ಅಂತ ಹೇಳಿ ದೌಡ ಹಂಚಿಟ್ಟಿದ್ ನೋಡ್ರಿ. ಹಂಗಾದ ಆರಾಮಿಲ್ಲ ಅಂತಂದ್ರೆ ಬಾಯಿಗೆ ಏನು ಸ್ವಾದ ಬರೋದಿಲ್ಲ ಇವ ಏನು ತಿನ್ನಂಗ ಆಗೋದಿಲ್ಲ. ಮತ್ತೆ ತಿನ್ಬೇಕಿಲ್ಲ ರೊಟ್ಟಿ ಬಿಸಿ ಬಿಸಿ. ಪಲ್ಯ ಮಾಡಿದಂಗಿಲ್ಲ ನೀನು? ಇಲ್ಲ ಇನ್ನ ಏನಿಲ್ರಿ, ಅನ್ನ ಸಾರು ಪಲ್ಯವು ಏನಿಲ್ಲ. ಪಲ್ಯ ಮಾಡಕ್ ಬರ್ತೈತೆ ಅಂತ ಹೇಳಿ ಶೇಂಗಾ ಹುರಿದಿಟ್ಟನು. ಅವನೊಟ್ಟು ಮಿಕ್ಸರ್ಗೆ ಹಾಕಿ ರೊಟ್ಟಾಗನ ಅದ ಒಲಿ ಮೇಲೆ ಒಟ್ಟು ಪಲ್ಯ ಮಾಡ್ಬೇಕು. ಹೌದನ? ಮಾಡಕ್ ಬರ್ತೈತೆ ತಗೋ ಇದ ಒಲಿ ಮೇಲೆ ರೊಟ್ಟಾಗನ. ಏನ್ ಮಾಡಕತ್ತಿ ಪಲ್ಯ? ಮೊನ್ನೆ ಸಂತ್ಯಾಗ ತಂದಿದ್ದು 4 ಹೀರಿಕಾಯಿ ಇದ್ದು ರೀ, ಅವ್ನು ನೋಡೇ ಇಲ್ಲ. ನಾ ಇವತ್ತು ನೋಡೀನಿ. ಎಲ್ಲ ಬಾಡಿ ಬತ್ತೇಗ್ಯಾವ, ಮತ್ತೆ ಅಲ್ಲೇ ಬಿಟ್ರೆ ಎಲ್ಲ ಕೆಟ್ಟ ಹೋಕ್ಕವಿನ್ ಅಂತ ಹೇಳಿ ಒಟ್ಟು ಶೇಂಗಾ ಪುಡಿ ಹಚ್ಚಿ ಅವನ ಅದನ್ನ ಒಟ್ಟು ಪಲ್ಯ ಮಾಡಿಬಿಡ್ತಾನ. ಹೌದನ? ಇದು ಬ್ಯಾಳಿ ಹಾಕಿ ಮಾಡ್ಬೇಕಿಲ್ಲ, ರುಚಿ ಹಾಕಿತ್ತದು. ಅವ ಹೀರಿಕಾಯಿ ಎಳಿವದಾವ್ರಿ, ಅದಕ್ಕೆ ಒಟ್ಟು ಶೇಂಗಾ ಪುಡಿ ಹಚ್ಚಿ ಎಣ್ಣಿಗಾಯಿ ಮಾಡ್ತೀನಿ. ಬಲ್ತಿದ್ರ ಬ್ಯಾಳಿ ಹಾಕಿ ಮಾಡಕ್ ನಡೀತಿತ್ತು. ಎಳಿವದಾವಲ್ಲ ಅದಕ್ಕೆ ಎಣ್ಣಿಗಾಯಿ ಮಾಡಿದ್ರ ಆತಂತ ಹೇಳಿ ಮಾಡಾಕತ್ತೀನಿ. ರುಚಿ ಆಕತ್ತಲ್ರಿ ಅದು. ಎಳಿವಿದ್ರೆ ಎಣ್ಣಿಗಾಯಿ ರುಚಿ ಆಕತ್ತಲ್ಲ. ಬಲ್ತಿದ್ರೆ ಬ್ಯಾಳಿ ಹಾಕ್ಬೋದಿತ್ತ, ಮತ್ತೆ ಎಳಿವದಾವಂತೆಲ್ಲ ಶೇಂಗಾ ಪುಡಿ ಹಚ್ಚಿ ಎಣ್ಣಿಗಾಯಿ ಮಾಡಿದ್ರೆ ಎಂತ ರುಚಿ ಆಕತಿ. ಮಾಡಂಗಾದ್ರೆ ಅದನ್ನ. ಅದ ನಿಮ್ದವೇನು ಅಡಿಗೆ ದಗದ ಮಾಡಿದ್ರೇನು? ಇನ್ನ ಎಲ್ಲಿ ದಗದ? ಇನ್ನ ಏನಿಲ್ಲ, ಇದೇ ನಾಷ್ಟ ಮಾಡಿ ಇತ್ತ ಬನ್ನಿ. ಇನ್ನು ಹೋಗಿ 4 ಬಿಸಿ ರೊಟ್ಟಿ ಮಾಡ್ಬೇಕು. ನಾನೇ ಏನ್ ಮಾಡಕತ್ತಾಳ ಏನೋ ನೋಡಿ ರೊಟ್ಟಿ ಅದು ಮಾಡಬೇಡ ಅಲ್ಲೇ ಮಾಡ್ತಾನಂತ ಹೇಳಕಂತ ಬನ್ನಿ. ನೀ ನೋಡಿದ್ರೆ ರೊಟ್ಟಿ ಇಟ್ಟು ನಾಳ್ಕೊಂಡು ಕುಂತಿ. ಇರುವಂತವರೆ ಏನಾಯ್ತು ಮಾಡಿ ನಿಲ್ಲಿ. ಅಲ್ಲ ನಾ ಇಲ್ಲಿ ಮಾಡೀನಿ. 4 ಮಾಡತ್ಲೆ ಬಂದ ಊಟ ನೀವು ಮಾಡಕತ್ತೀರಪ್ಪ. ಮತ್ತೆ ಮನೆಗೆ ಹೋಗಿ ಯಾಕೆ ಮಾಡ್ತೀರಿ? ಇಲ್ಲ ಮಾಡಿರ್ತೈತಿ, ಇದ್ರಾಗ 4 ಓದ್ ಬಿಡ್ರಿ. ಮತ್ತೆ ಇಲ್ಲಿ ಮಾಡುದು ಅಲ್ಲಿ ಮಾಡುದು ಬ್ಯಾಸಕತಿ. ಬೇಡ ನೀಲ, ಇಲ್ಲಿ ಬೇಕಲ್ಲ. ನೀನು ಹಿಟ್ಟು ಬೇರೆ ಹಿಟ್ಟನಾದಿ ಆಗ್ಬೇಕಲ್ಲ ಮತ್ತೆ ಎಲ್ಲರಿಗೆ. ಬೇಡ, ನಾ ಅಲ್ಲೇ ಹೋಗಿ 4 ಮಾಡ್ತೀನಿ ತಗೋ, ಏನಾಗೋದಿಲ್ಲ. ಇಲ್ಲಿ ಅಕ್ಕ ತಗೋರಿ. ನಾನು ಕಟಕ್ ರೊಟ್ಟಿ ಭಾಳ ಇದ್ದು ಅಂತ ಹೇಳಿ ಬಿಸಿ ರೊಟ್ಟಿ ಭಾಳ ಮಾಡಕ್ ಹೋಗಿಲ್ಲ. ಇಲ್ಲ ಇನ್ನೊಟ್ಟು ಹಿಟ್ಟು ಹಾಕೊಂಡ ನಾದ್ಕೋರಲ್ಲ, ಅದಕ್ಕೇನಂತ. ಆತಡಿ ಹಂಗಾದ್ರೆ ಅರ್ಥ ಮಾಡ್ತೀನಿ. ಇನ್ನು ಒಟ್ಟು ಹಿಟ್ಟು ಹಾಕೊಂಡ ಇನ್ನೊಂದು 4 ಬಡಿತೀನಿ ಇಲ್ಲೇ. ಹಾಕೋರಿ, ಹಾಕೊಂಡ್ ಮಾಡ್ರಿ. ಪವಿತ್ರ ಸಾಲಿಗೆ ಹೋಗ್ಯಾಳನು? ಕಾಣವಾಳಲ್ಲ. ಪವಿತ್ರ ಸಾಲಿಗೆ ಹೋಗ್ಯಾಳೇನಿ. ಪಾಪ ನನಗೆ ಆರಾಮಿಲ್ಲ ಅನ್ನತ್ಲೆ ನಿನ್ನೆ ರಾತ್ರಿನ ಬಾಂಡೆ ತಿಕ್ಕಿಟ್ಟು ಮಕ್ಕೊಂಡೈತಿ. ಮತ್ತೆ ಮುಂಜಾನೆ ದೌಡ ಎದ್ದು ಕಸ ಗುಡಿಸ್ಕೊಂಡು ಅಂಗಳಕ್ಕೆ ನೀರು ಗೊಜ್ಜಿ ರಂಗೋಲಿ ಹಾಕಿ ಜಳಕ ಮಾಡಿ ಪೂಜೆ ಮಾಡಿ ಮತ್ತೆ ಸಾಲಿಗೆ ಹೋಗು ಹೊತ್ನ್ಯಾಗ ಬಾಂಡೆ ಬೇರೆ ತಿಕ್ಕಿಟ್ಟೋಗೈತಿ ನಾಷ್ಟ ಮಾಡಿದ್ದು. ನೋಡು ಎಷ್ಟು ತಿಳುವಳಿಕೈತಿ. ಸಾಂದಾದ್ರೂ ಭಾಳ ತಿಳುವಳಿಕೈತಿ. ಶಾನೆ ಭಾಳ ಪವಿತ್ರ. ನಮ್ಮ ಸೂಜಿ ಒಟ್ಟ ತಿಳುವಳಿಕಿಲ್ಲ. ನಾ ಕತ್ತಿಗಾಗು ವಯಸ್ಸು ತನಗೊಬ್ಬಕಿಗೆ ಆಗೈತಿ ಖರೆ, ಒಟ್ಟ ತಿಳುವಳಿಕಿಲ್ಲ. ಏನೋ ಅನ್ನಕತ್ತಿದ್ದಿ ನನಗ, ಆದ್ರೆ ಏನಂತ ಗೊತ್ತಾಗ್ಲಿಲ್ಲ. ಅತ್ತಿ ಏನ್ ಅನ್ನಕತ್ತಿದ್ಲವ್ವ ನನಗ? ಇದು ನಮ್ ಸುಜಾತ ಬಾರಿ ಶಾನೆ ಅಂತ ಮಾತಾಡಕತ್ತಿದ್ವಿ. ನಿನ್ನ ಹೊಗಳಾಕತ್ತಿದ್ವಿ, ಮತ್ತೇನಿಲ್ಲ. ಓ ಹೌದನು? ಹಂಗಾದ್ರೆ ಸರಿ. ಆದ್ರೆ ನೀವಿಬ್ರು ನನ್ನ ಹೊಗಳಾರಲ್ಲ, ಹೊಗಳಾಕತ್ತನಂತ ಹೇಳಾಕತ್ತೀರಿ. ಯಾಕಾಗಲ್ದ ಬಿಡು ನಮ್ ನಾ ಬಂದಿದ್ದೆ ಬೇರೆ ವಿಷಯಕ್ಕೀಗ. ಏನವ ಅದು ಬೇರೆ ವಿಷಯ? ಹೇಳು. ಏನಿಲ್ಲ, ಇದು ಅವ್ವ ಅಪ್ಪ ಎಲ್ಲಿ ಹೋಗ್ಯಾನ? ಮನ್ಯಾಗ ಇತ್ತಲ್ಲ, ಈಗ ನೋಡಿದ್ರೆ ಮನ್ಯಾಗಿಲ್ಲ. ಎಲ್ಲಿ ಹೋಗ್ಯಾನ? ನಾನು ಕೇಳಿದ್ರೆ ಏನ್ ಹೇಳಿ? ನಾ ಇಲ್ಲೇ ಕುಂತಿಲ್ಲನು? ನಾ ಬರುವಾಗ ಮನ್ಯಾಗ ಇದ್ದ, ಮತ್ತ ಈಗ ಎಲ್ಲಿಗ್ಯಾನ ಏನೋ ನನಗೂ ಗೊತ್ತಿಲ್ಲ ಬಿಡು. ನಾನು ಮನೆಗೆ ಹೋಗಿ ನೋಡಿದ್ನೀಗ, ಮನ್ಯಾಗ ಇರ್ಲಿಲ್ಲ ಅಪ್ಪ. ಎಲ್ಲಿ ಹೋಗ್ಯಾನ ಏನ? ನಾ ಒಟ್ಟು ಮಾತಾಡ್ಬೇಕಿತ್ತವ ಅಪ್ಪನ ಕುಟ. ಮಾತಾಡ್ಬೇಕಿತ್ತ? ಏನದು? ಏನ್ ಮಾತಾಡುದು? ಹೇಳಿಲ್ಲ ನನ್ನ ಮುಂದೆ. ಹೋಗವ, ನಿನ್ನ ಮುಂದೆಲ್ಲ ಹೇಳಕ್ ಆಗುದಿಲ್ಲ. ಸುಮ್ಕ ಬೈಕೋತ ನಿಂದಿರ್ತೀನಿ, ನೀ ಹಾಕ್ಬೇಕು. ಅಪ್ಪ ಬಂದ್ಮೇಲೆ ಅಪ್ಪನ ಕುಟನ ಮಾತಾಡ್ತೀನಿ ತಗೋಣ. ಬಾಯಿಲ್ ಏನದು? ಏನಿಲ್ಲವ, ಹೋಗು. ಹೋತ್ ನೋಡ್ ಕಬ್ರಿಗೆ ಇದ್ರದೊಂದು ಕತ್ತಿನ. ಅತ್ತೆ ನಿನಗೇನ ಹೇಳ್ಬೇಕ, ನೀ ಹಂಗ ಹಾದ್ ನೋಡು ನನಗ. ಏನು ಇದು ಅತ್ತೆ? ಮಾವಂದ ಗಾಡಿ ಮಾತ ಬಂದ್ ಬಿದ್ದೈತಿ ಗೊತ್ತೇನ? ಪಾಪ ಮಾವ ಅಲ್ಲಿಂದ ಕೈಯಾಗ ದುಡ್ಕೋತ ಬಂದಾನ. ಹೌದಾ? ಇವ ಸಾಕಾಗಿ ಹೋಗೈತಿವ ಇವ ನನಗ ಆತ. ನಿಮ್ಮ ಮಾವಿಗೆ ಯಾವಾಗ ಸಾಕಾಗಿ ಹೊಸ ಗಾಡಿ ತಗೋತಾನ ಏನ ಒಂದತಿ ಗುದ್ದಾಡ್ತಾನ ಅದ್ರ ಕೂಟ. ಅದ ಚಾಲೋ ಮಾಡಿ 4 ಹೆಜ್ಜೆ ಮುಂದೆ ಹೋಗೋದ್ರೊಳಗ ಬಂದ್ಬಿಡ್ತೈತಿ. ಮತ್ತೆ ಚಾಲೋ ಮಾಡಿ ಮತ್ತೊಂದು 4 ಹೆಜ್ಜೆ ಮುಂದೆ ಹೋಗೋದ್ರೊಳಗ ಬಂದ್ಬಿಡ್ತೈತಿ. ಮತ್ತೆ ಅದನ್ನ ಚಾಲೋ ಮಾಡ್ದ ಇವ ಸಾಕಾಗಿ ಹೋಗೈತಿ ನನಗ. ನಿಮ್ಮ ಮಾವಗೂ ಯಾವಾಗ ಸಾಕಾಗಿ ಹೊಸ ಗಾಡಿ ತಗೋತಾನ ಯಾವಾಗ ತಗೋತಾನ ತಗೋಲಕ್ ಬಿಡು. ಅಯ್ಯೋ ಅತ್ತಿ, ನೀ ಏನ ಹೇಳ್ಬಿಡ್ತಿ ಇಟ್ಟು ಸುಲಭಕ್ಕ. ಮಾವ ಗಾಡಿ ಮೇಲೆ ಇಟ್ಟಿರೋ ಪ್ರೀತಿ ನೋಡಿದ್ರೆ ಒಂದ್ ವೇಳೆ ನಿನ್ನ ಬಿಡ್ತಾನ, ಖರೆ ಆ ಗಾಡಿ ಮಾತ್ರ ಬಿಡುದಿಲ್ಲ. ಜೀವನ ಇಟ್ಟಾನ ಮಾವ ಅದ್ರ ಮೇಲೆ, ಗೊತ್ತನ? ಗೊತ್ತೈತೆ ಗೊತ್ತೈತಿ. ಗೊತ್ತಿದ್ದಿದ್ದ ಹೊಳಮಳ ನೆನಪು ಮಾಡಿ ತ್ರಾಸ್ ಮಾಡ್ಬೇಡ. ಹೊಸ ಗಾಡಿ ತಗೋ ಅಂದ್ರೆ ನಿಮ್ಮ ಮಾವ ತಗೊಳಕ್ ತಯಾರಿಲ್ಲ. ಏನ್ ಅದ್ರ ಮೇಲೆ ಜೀವನ ಇಟ್ಟು ಕುಂತಾನ ಅನ್ಬೇಕು, ಹಂಗ ಮಾಡ್ತಾನ. ಅತ್ತಿ ವಿಚಾರ ಮಾಡ್ಬೇಡ. ಮಾವಗೂ ಆ ಗಾಡಿ ಕೂಟ ಗುದ್ದಾಡಿ ಸಾಕಾಗೈತಿ. ಹೊಸ ಗಾಡಿ ತಗೋಬೇಕಂತೇಳಿ ವಿಚಾರ ಮಾಡಕತ್ತಿದ್ದ. ಎಷ್ಟೊತ್ತನ ಅಲ್ಲಿ ಹೊರ ಕುಂತು ಮಾತಾಡಕತ್ತಿದ್ವಿ. ಅದನ್ನ ಮಾತಾಡಕತ್ತಿದ್ದ ಮಾವ, ಹೊಸ ಗಾಡಿ ತಗೋಬೇಕಂತೇಳಿ. ಹೌದಾ? ಚಲೋ ಆತ್ ಬಿಡ ಇವ ತಗೋಲಾಕ ಹೊಸ ಗಾಡಿ. ನಾನು ಹೇಳಕತ್ತಿ 8 ದಿನ ಆಗಿತ್ತು ತಗೋಲಾಕ ಒಂದು ಗಾಡಿ. ಏನು ನನಗ ಸಾಕಾಗೈತೆ ಅದನ್ನ ನೋಡ್ ಅತ್ತ. ಅತ್ತಿ ಮಾವ ಹೊಸ ಗಾಡಿ ತಗೋತಾನಲ್ಲ, ಅವಾಗ ನಾ ಸ್ಕೂಟಿ ರಿಪೇರಿ ಮಾಡಿಸ್ಕೊಂಡೆ ನಾ ಹೊಡಿತೀನಿ ನೋಡು. ನನ್ನ ಕತ್ತಿ ಹೊಡಿ ಯಾರು ಬೇಡ ಅಂತಾರ.
ಅದು ರಿಪೇರಿ ಆಗ್ಲಾರ್ಕ ಅಲ್ಲನ ನಿಮ್ಮ ಮಾವ ಹೊಸ ಗಾಡಿ ತಗೋಬೇಕಂತ ಹೇಳಿ ವಿಚಾರ ಮಾಡಿದ್ದು ತಗೋ ತಗೋ ಹೊಡಿ ರಿಪೇರಿ ಆದ್ರೆ ರಿಪೇರಿ ಮಾಡಿಸ್ಕೊಂಡು ಹೊಡಿ ಯಾರು ಬೇಡ ಅಂತಾರ ಓ ಹೌದಲ್ಲ ಆದ್ರೂ ನೋಡ್ತೀನಿ ತಗೋತಿನ ರಿಪೇರಿ